ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ರಾಜ್ಯ ಎನ್ಎಸ್ಎಸ್ ಕೋಶ ಮತ್ತು ಯನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ಸಹಯೋಗದೊಂದಿಗೆ ಜೂನ್ 4ರಿಂದ ಜೂನ್ 6, 2025ರವರೆಗೆ ಜಾಗತಿಕ ಯುವ ಶೃಂಗಸಭೆ 2025 ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಲಿದೆ ಎಂದು ಡಾಕ್ಟರ್ ನಾಗರಾಜ್ ರವರು ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ಉದ್ಘಾಟನಾ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಯನಪೋಯ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಯನಪೋಯ ಅಬ್ದುಲ್ ಕುಂಞಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಾರ್ಯದರ್ಶಿ ರಂದೀಪ್ ಡಿ, ಯನಪೋಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತ ಚೇತನ್, ಸಹ ಉಪಕುಲಪತಿ ಡಾಕ್ಟರ್ ಶ್ರೀಪತಿ ರಾವ್, ಕುಲಸಚಿವ ಡಾಕ್ಟರ್ ಕೆಎಸ್ ಗಂಗಾಧರ ಸೋಮಯಾಜಿ, ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ, ಎನ್ಎಸ್ಎಸ್ ಪ್ರಾದೇಶಿಕ ನಿರ್ದೇಶಕ ಉಪಾಧ್ಯಾಯ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಭಾರತದಾದ್ಯಂತ 650 ಯುವ ಪ್ರತಿನಿಧಿಗಳು, 20 ಭಾರತೀಯ ರಾಜ್ಯಗಳಿಂದ ಭಾಗವಹಿಸುವವರು, 15 ದೇಶಗಳ ಯುವ ಪ್ರತಿನಿಧಿಗಳು ಜಾಗತಿಕ ವಿನಿಮಯಕ್ಕಾಗಿ ನಿಜವಾದ ವೇದಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಯುವ ಐಕಾನ್ಗಳು ಮತ್ತು ವಲಯ ನಾಯಕರು ಸೇರಿದಂತೆ ಜಗತ್ತಿನಾದ್ಯಂತ 21 ಪ್ರಖ್ಯಾತ ಭಾಷಣಕಾರರು ಭಾಗವಹಿಸಲಿದ್ದಾರೆ ಎಂದರು. ಉಪಸ್ಥಿತರಿದ್ದೇವೆ ಕಾರಣ ಅಂತ ಹೇಳಿದರೆ, ಇವತ್ತು ಮತ್ತೊಮ್ಮೆ ಯನಪೋಯ ಘನ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರದ ವಿಭಿನ್ನ ಅಂಗಸಂಸ್ಥೆಗಳ ಜೊತೆಗೆ ಸೇರಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶೃಂಗಸಭೆಯನ್ನು ಹಮ್ಮಿಕೊಂಡಿದೆ. ಜಾಗತಿಕ ಯುವ ಶೃಂಗಸಭೆ 2025. ಈ ಒಂದು ಶೃಂಗಸಭೆಯ ಉದ್ದೇಶ ಅಂತಾರಾಷ್ಟ್ರೀಯವಾಗಿರುವಂತಹ ಯುವಕರನ್ನು ಒಗ್ಗೂಡಿಸುವುದು ಹಾಗೂ ಬದಲಾವಣೆಗೆ ಅವರನ್ನು ಪ್ರೇರೇಪಿಸುವುದು ಹಾಗೂ ಮುಂಬರುವ ಭವಿಷ್ಯಕ್ಕೆ ಅವರಿಂದ ಸ್ಫೂರ್ತಿಯನ್ನು ಒದಗಿಸುವುದು ಆಗಿರುತ್ತದೆ. ಈ ಒಂದು ಘನ ಶೃಂಗಸಭೆಯ ಒಂದು ಉಸ್ತುವಾರಿ ಯನಪೋಯ ಘನ ವಿಶ್ವವಿದ್ಯಾಲಯಕ್ಕೆ ದೊರಕಿದ್ದು ತುಂಬ ಸಂತೋಷಕರವಾದಂಥ ವಿಷಯ. ಈ ಒಂದು ಶೃಂಗಸಭೆ ಕರ್ನಾಟಕ ಸರ್ಕಾರದ ಮೊಟ್ಟ ಮೊದಲ ಒಂದು ಅಂತಾರಾಷ್ಟ್ರೀಯ ಈ ಕ್ಷೇತ್ರದಲ್ಲಿ ಅಂದರೆ ಯುವಜನ ಕ್ಷೇತ್ರದಲ್ಲಿ ನಡೆಯುವಂಥ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂತ ಹೇಳೋದು ತುಂಬ ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಡಿಸೋಜಾ, ಮೊಹಮ್ಮದ್ ಗುತ್ತಿಗಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.